ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮ್ಮ ಸರ್ಕಾರದ ಸಾಧನೆ ಏನಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಹೊಡೆದಿದ್ರಿ, ಅದಕ್ಕೋಸ್ಕರವಾಗಿ ಸಮಾವೇಶ ಮಾಡ್ತೀರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಹಣ ಹೊಡೆದಕ್ಕೋಸ್ಕರವಾಗಿ ಸಮಾವೇಶ ಮಾಡ್ತೀರಿ. ಅಬಕಾರಿ ಇಲಾಖೆಯಲ್ಲಿ ಲೂಟಿ ಮಾಡಿದಕ್ಕೋಸ್ಕರವಾಗಿ ಇವತ್ತು ಸಮಾವೇಶ ಮಾಡ್ತೀರಿ. ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೋಸ್ಕರವಾಗಿ ನೀವು ಸಮಾವೇಶ ಮಾಡ್ತೀರಿ. ನಿಮ್ಮ ಚೀಲಗಳು ನಿಮ್ಮ ಯಾವ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ಮಾಡ್ತಾ ಇದ್ದಾರಲ್ಲ, ಇವತ್ತು ಎಲ್ಲ ಕಡೆ ಕೂಡ ನಿಮ್ಮ ಚೀಲಗಳು, ಕಾಂಗ್ರೆಸ್ಸಿನ ಚೀಲಗಳು ಎಲ್ಲರೂ ಕೂಡ ನಾವೇ MLAಗಳು, ನಾವೇ MP ಗಳು, ನಮ್ಮದೇ ಸರ್ಕಾರ ಅಂತೇಳಿ ನಿಮ್ಮ ದಬ್ಬಾಳಿಕೆ ನಡೆಸ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತಾಯಿದ್ದೀರಿ. ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತಾಯಿದ್ದೀರಿ. ಇವತ್ತು ಎಲ್ಲರನ್ನೂ ಕೂಡ ಧಮಕಿ ಹಾಕೋದು, ಅದಕ್ಕೋಸ್ಕರವಾಗಿ ಎಲ್ಲರನ್ನ ಬೆದರಿಸೋದು. ಇವತ್ತು ಎಲ್ಲರೂ ಕೂಡ ನಮ್ಮ ಕುಕ್ಕರ್ ಬಾಂಬ್ಗಳು ಬ್ಲಾಸ್ಟ್ ಮಾಡಿದಂಥವ್ರನ್ನ ನಮ್ಮ ಬ್ರದರ್ಸ್ ಅನ್ನೋಂಥವ್ರದ್ದು, ಯಾರ್ಯಾರು ಇಲ್ಲಿಗೆಲ್ಲ ಎಲಿಮೆಂಟ್ಸ್ ಆಗಿ ಮಾಡ್ತಾರೋ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಂಥವ್ರು. ಅದಕ್ಕೋಸ್ಕರವಾಗಿ ಯಾವ ಪುರುಷತ್ವಕ್ಕೋಸ್ಕರವಾಗಿ ಇವತ್ತು ಸಮಾವೇಶ ಮಾಡ್ತಿದ್ವಿ. ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡಿದಿರಿ, ರೈತರ ಆತ್ಮಹತ್ಯೆಯನ್ನು ಜಾಸ್ತಿ ಆಗಿದಾವ, ಅದಕ್ಕೋಸ್ಕರವಾಗಿ ಸಮಾವೇಶ ಮಾಡ್ತೀವಿ. ಯಾವ ಪುರುಷತ್ವಕ್ಕೋಸ್ಕರ ಸಮಾವೇಶ ಮಾಡಬೇಕು ಅಂತ ಕೇಳ್ತೀವಿ. ಇವತ್ತು ರಸ್ತೆ ಗುಂಡಿಗಳು ಮುಚ್ಚೋ ಸಲುವಾಗಿ ಕೂಡ ಇವತ್ತು ತಮ್ಮ ಹತ್ರ ರೊಕ್ಕ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಡೀತಾ ಇಲ್ಲ. ಇವತ್ತು ರೈತರು ಪಂಪ್ಸೆಟ್ಗಳನ್ನು ಇವತ್ತು ಪಂಪ್ಸೆಟ್ಟು ಹಾಕ್ಕೋಬೇಕಾದ್ರೆ ಇನ್ನು 2 ಲಕ್ಷ ರೂಪಾಯಿ ಹತ್ತತ್ರ ಇವತ್ತು ಕಟ್ಟಬೇಕಾಗ್ತದೆ. ನಮ್ಮ ಯಡಿಯೂರಪ್ಪರು ಇದ್ದಂಥಲ್ಲಿ ಫ್ರೀಯಾಗಿ ಕೂಡ ಮಾಡಿಕೊಡೋಂಥ ಕೆಲಸ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ನೀವು ಸಮಾವೇಶ ಮಾಡ್ಕೊತ ಇದ್ರಿ ಹೇಳಬೇಕಾಗಿದೆ ಸಿದ್ದರಾಮಯ್ಯರೇ. ಇವತ್ತು ಯಾವ ರೀತಿಯಲ್ಲಿ ಅದ್ರಿಗೆ ಖಾಲಿ ಡಬ್ಬೆ ಇರ್ತದಲ್ಲ, ಆ ಡಬ್ಬೆ ಸೌಂಡ್ ಜಾಸ್ತಿ ಮಾಡ್ತಾವೆ. ಆ ರೀತಿಯಲ್ಲಿ ನಿಮ್ದು ಏನಾಗಿದೆ ಅಂದರೆ ಖಾಲಿ ಡಬ್ಬಿ ಇರೋ ಕಾರಣ ಇವತ್ತು ಇಬ್ಬರು ಜಗಳದಲ್ಲಿ ಆರಂಭ ಆಗಿ ಆ ಸೌಂಡು ಸಿದ್ದರಾಮಯ್ಯರದ್ದು ಡಬ್ಬಿ ಇವತ್ತು ಸೌಂಡ್ ಮಾಡ್ತಾಯಿದೆ. ಇವತ್ತು ನಿಮ್ಮ ಮುಖ್ಯಮಂತ್ರಿಗಳ ಕುರ್ಚಿ 4 ಈ ಗಾಲಿಗಳ ಮೇಲೆ 4 ಚೇರ್ ಚಕ್ರದ ಮೇಲೆ ನಿಂತಾವೋ, ಅಂದರೆ ಇದ್ರ ಏನಂತಾರೆ ಸ್ಟ್ಯಾಂಡು, 4 ಕಟ್ಟಿಗೆ ಮೇಲೆ ನಿಂತಾವೋ, ಕಾಲುಗಳ ಮೇಲೆ ನಿಂತಾವೋ, ಅದು ಒಂದು ಕಡೆ ಇವತ್ತು ಒಂದು ಇವರು DK ಶಿವಕುಮಾರ್ ಅವರು ಒಂದು ಕಟ್ಟಿಗೆಯನ್ನು ಕೂಡ ಕಸ್ಕೊಂಡಿದ್ದಾರೆ. ಇನ್ನು 3 ಗಾಲಿ ಇದ್ದಾವೆ. ಹಂಗಾಗಿ ನಾನು ಹೇಳುವಂಥ ಪ್ರಕಾರ ನೋಡ್ತಾ ಇದ್ದಿದ್ದು ಎಲ್ಲ ಕೂಡ ಬರಗೈನ ಸರ್ಕಾರ ಆಗಿದೆ. ಎಲ್ಲ ಗುಣಗಳನ್ನು ಎಲ್ಲವನ್ನು ಕೂಡ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಖಾಲಿ ಡಬ್ಬ ಇರೋ ಕಾರಣ ಸೌಂಡ್ ಜಾಸ್ತಿ ಮಾಡ್ತಾಯಿದೆ. ಹಂಗಾಗಿ ಇವತ್ತು ಎಲ್ಲ ಏನು ಮಾಡ್ತಾಯಿದೆ ಅಂದ್ರಿಗಿನ ಹಿಂದೂ ಮುಸಲ್ಮಾನರ ಮಧ್ಯೆ ಜಗಳ ಇಡಬೇಕು. ಜಗಳ ಇದ್ರ ಜೊತೆಲಿ ಅವ್ರಿಗೆ ಏನಂತ ಹೇಳಿದ್ರೆ ಪ್ರಚೋದನೆ ಮಾಡಬೇಕು ಹಿಂದೂಗಳಿಗೆ ಅಂದೇಳಿ ಅವ್ರಿಗೆ 10 ಕೋಟಿ ರೂಪಾಯಿ ನಿಮ್ಮ ಕಾಲೋನಿಗಳಿಗೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಹಣವನ್ನು ಬಿಡುಗಡೆ ಮಾಡೋದು. ಎಲ್ಲ ಒಂದು ಕಡೆ ಹಿಜಾಬ್ ವಿಚಾರದಲ್ಲಿ ಅದರ ನಿಷೇಧವನ್ನು ಕೂಡ ಕಾಲೋನಿಗಳು, ಮುಸಲ್ಮಾನರ ಕಾಲೋನಿಗಳು ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದು. 10,000 ಕೋಟಿ ಅವ್ರಿಗೆ ಕಾಲೋನಿಗಳು ಡೆವಲಪ್ ಮಾಡ್ತೀವಿ ಪ್ರತಿ ತಾಲೂಕಿನಲ್ಲಿ ಅಂತೇಳಿ ಆ ಮಾತು ಹೇಳೋದು. ಹಿಜಾಬ್ ನಿಷೇಧವನ್ನು ತೆರವುಗೊಳಿಸಿದ್ದೀವಿ ಅಂತೇಳಿ ಅದ್ರ ಬಗ್ಗೆ ಒಂದು ರೀತಿ ಹೇಳಿಕೆಗಳನ್ನು ಕೊಟ್ಟೋದು, ಅವ್ರನ್ನ ಗುಣಗಾನ ಮಾಡೋಂಥ ಕೆಲಸ ಮಾಡೋದು, ಹಿಂದೂಗಳ ಮೇಲೆ ಕೇಸ್ ಹಾಕೋಂಥ ಕೆಲಸ ಮಾಡೋದು, ಇವೆಲ್ಲ ಕೂಡ ಮಾಡಿ ಇವತ್ತು ಖಾಲಿ ಡಬ್ಬ ಯಾವ ರೀತಿಯಲ್ಲಿ ಸೌಂಡ್ ಮಾಡ್ತಾಯಿದೆ. ಹಂಗಾಗಿ ಇವತ್ತು ಮುಂಬರುವಂಥ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸೋಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಖಾಲಿ ಡಬ್ಬೆ ಇರೋಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಸಂಘಟನೆ ಜೊತೆಲಿ ಜನರ ಜಾಗೃತಿಯನ್ನು ಮೂಡಿಸೋಂಥ ಏನು ಕೆಲಸ ಮಾಡ್ತಾಯಿದ್ವು 28ಕ್ಕೆ ಖಂಡಿತವಾಗಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಲಿಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಶ್ರಮ ಪಡ್ತೀವಿ, ಕೆಲಸ ಮಾಡ್ತೀವಿ, ಅಧಿಕಾರವನ್ನು ತಂದೆ ತರ್ತೀವಿ ಅನ್ನೋಂಥ ವಿಶ್ವಾಸ ನಮ್ಮಲ್ಲಿದೆ.